ಒಮ್ಮೆ ಕಲ್ಪಿಸಿಕೊಳ್ಳಿ, ಕತ್ತಲು ಆವರಿಸಿದೆ, ರಭಸವಾದ ಬಿರುಗಾಳಿ ಬೀಸ್ತಿದೆ. ಹೌದು, ಇದು ಊಹಿಸ್ಕೊಳ್ಳೋಕ್ಕೆ ಸ್ವಲ್ಪ ಭಯಾನಕ ಸನ್ನಿವೇಶ. ನಿಜ. ನೀವು ಒಂದು ಸಣ್ಣ ದೋಣಿಯಲ್ಲಿದ್ದೀರಿ ಮತ್ತು ಈಗಾಗಲೇ 5-6 ಕಿಲೋಮೀಟರ್ಗಳವರೆಗೆ ಕೇವಲ ಕೈಯಿಂದಲೇ ಹುಟ್ಟು ಹಾಕಿದ್ದೀರಿ. ಅಂದ್ರೆ ದೈಹಿಕವಾಗಿ ಸಂಪೂರ್ಣವಾಗಿ ಕುಸಿದೋಗಿರುವ ಸ್ಥಿತಿಯದು. ಖಂಡಿತ. ನಿಮ್ಮ ಕೈಕಾಲುಗಳು ಸೋತು ಹೋಗಿವೆ, ಆ ಉಸಿರು ಕಟ್ಟಿದಂತಾಗುತ್ತಿದೆ, ಸುತ್ತಲೂ ಕಗ್ಗತ್ತಲು, ಬೃಹದಾಕಾರದ ಅಲೆಗಳು ದೋಣಿಗೆ ಅಪ್ಪಳಿಸುತ್ತಿವೆ. ಇದೇ ಕೊನೆ, ನಾವಿನ್ನು ಬದುಕುಳಿಯುವುದಿಲ್ಲ ಎಂಬ ಭಯ ಆವರಿಸಿದೆ. ಆಗ ಇದ್ದಕ್ಕಿದ್ದಂತೆ ಕತ್ತಲೆಯಲ್ಲಿ ಯಾರೋ ನೀರಿನ ಮೇಲೆ ನಡ್ಕೊಂಡು ಬರ್ತಿರುವ ದೃಶ್ಯ ಕಣ್ಣಿಗೆ ಬೀಳುತ್ತೆ. ಓಹೋ, ಇದು ಯಾವುದೋ ಹಾಲಿವುಡ್ ಸಿನಿಮಾ ದೃಶ್ಯ ಅಂತ ಅನ್ಸ್ಬೋದು ಕೇಳುಗರಿಗೆ. ಹೌದಲ್ವಾ? ಯಾವುದೋ ಸೈಕಾಲಜಿಕಲ್ ಥ್ರಿಲ್ಲರ್ ತರ ಇದೆ. ಆದ್ರೆ ಆಶ್ಚರ್ಯ ಏನಪ್ಪಾ ಅಂದ್ರೆ, ಇದು ಸುಮಾರು 2000 ವರ್ಷಗಳ ಹಿಂದಿನ ಬೈಬಲ್ನಿನ ಯೋಹಾನನ ಸುವಾರ್ತೆಯಲ್ಲಿ ಬರುವ ಒಂದು ಐತಿಹಾಸಿಕ ವೃತ್ತಾಂತ. ಖಂಡಿತವಾಗಿಯೂ ಹೌದು. ಮತ್ತು ಈ ಚರ್ಚೆ ಬಹಳ ಮುಖ್ಯವಾದದ್ದು. ಸರಿ, ಇದನ್ನು ಬಿಡಿಸಿ ನೋಡೋಣ ಬನ್ನಿ. ಖಂಡಿತ. ಮೇಲ್ನೋಟಕ್ಕೆ ಇದೊಂದು ಪವಾಡದ ಕಥೆ ಅಂತ ಅನಿಸಬಹುದು. ಅಂದ್ರೆ ಪ್ರಕೃತಿಯ ಮೇಲೆ ಒಬ್ಬ ವ್ಯಕ್ತಿಗಿರುವ ಅಧಿಕಾರವನ್ನು ತೋರಿಸುವ ಕಥೆ ಅಂತ. ಸಾಮಾನ್ಯವಾಗಿ ಹಾಗೆ ಅಂದುಕೊಳ್ಳೋದು. ಆದರೆ ನಾವು ಒದಗಿಸಿರುವ ಮೂಲಗಳನ್ನು ಸ್ವಲ್ಪ ಆಳವಾಗಿ ಒಳಹೊಕ್ಕು ನೋಡಿದಾಗ ಇದು ಮನುಷ್ಯನ ಒಂಟಿತನ, ಆತನ ಆತಂಕಗಳು ಮತ್ತು ಅವನ ಮಿತಿಗಳ ಬಗ್ಗೆ ಮಾಡಿರುವ ಅತ್ಯಂತ ಸೂಕ್ಷ್ಮವಾದ ವಿಶ್ಲೇಷಣೆ ಅನ್ನೋದು ಅರ್ಥ ಆಗತ್ತೆ. ಅಂದ್ರೆ ಇದು ಕೇವಲ ಭೌತಿಕ ಪವಾಡ ಅಲ್ಲ ಅಂತೀರಾ? ಅದೇ. ನಮ್ಮ ಆಳವಾದ ಭೀತಿಗಳನ್ನು ನಾವು ಹೇಗೆ ಎದುರಿಸ್ತೇವೆ ಮತ್ತು ನಮ್ಮ ಕೈಮೀರಿದ ಪರಿಸ್ಥಿತಿ ಬಂದಾಗ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದನ್ನ ಇದು ಬಿಚ್ಚಿಡುತ್ತೆ. ಓಕೆ, ಹಾಗಾದ್ರೆ ಈ ಕಥೆಯ ಹಿನ್ನೆಲೆಯನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಮೂಲಗಳ ಪ್ರಕಾರ ಶಿಷ್ಯರು ದೋಣಿಯನ್ನು ಹತ್ತಿ ಕಫರ್ನಹೂಮನ ಕಡೆ ಸಾಗುತ್ತಿದ್ದಾರೆ. ಆಗಲೇ ಕತ್ತಲು ಕವಿದಿದೆ. ಹೌದು. ಅವರು 5-6 ಕಿಲೋಮೀಟರ್ ದೂರವನ್ನು ಹುಟ್ಟು ಹಾಕಿದ್ದಾರೆ. 1 ನಿಮಿಷ ಯೋಚನೆ ಮಾಡಿ ನೋಡಿ. 5-6 ಕಿಲೋಮೀಟರ್ ಕೇವಲ ಮರದ ಹುಟ್ಟುಗಳನ್ನು ಬಳಸಿ ಅದು ಬಿರುಗಾಳಿಯ ವಿರುದ್ಧ ಸಾಗುವುದು ಅಂದ್ರೆ ಅವರ ದೈಹಿಕ ಶಕ್ತಿ ಸಂಪೂರ್ಣವಾಗಿ ಬರಿದಾಗಿರುತ್ತೆ. ನಿಜ. ಇದನ್ನ ನಾವು ಇಂದಿನ ನಮ್ಮ ಜೀವನಕ್ಕೆ ಹೋಲಿಸಿದರೆ ಇದನ್ನೇ ನಾವು ಬರ್ನ್ಔಟ್ ಅಥವಾ ಮಾನಸಿಕ ಬಳಲಿಕೆ ಅಂತ ಕರೆಯಬಹುದಲ್ವೇ? ಖಂಡಿತವಾಗಿಯೂ ಕರೆಯಬಹುದು. ಆ ಸನ್ನಿವೇಶದ ತೀವ್ರತೆಯನ್ನು ನಾವು ಮೊದಲು ಭೌಗೋಳಿಕವಾಗಿ ಅರ್ಥ ಮಾಡಿಕೊಳ್ಳಬೇಕು. ಓಕೆ. ಆ ಘಟನೆ ನಡೆದದ್ದು ಗಲಿಲಾಯ ಸರೋವರದಲ್ಲಿ. ಆ ಸರೋವರದ ಸುತ್ತಲೂ ಗುಡ್ಡಗಳಿರುವುದರಿಂದ ತಂಪಾದ ಗಾಳಿ ಮತ್ತು ಬೆಚ್ಚಗಿನ ನೀರಿನ ಸಂಪರ್ಕವಾಗಿ ಅಲ್ಲಿ ಹಠಾತ್ತನೆ ಭೀಕರ ಬಿರುಗಾಳಿಗಳು ಏಳುತ್ತವೆ. ಅಂದ್ರೆ ಅದು ಆ ಜಾಗದ ಭೌಗೋಳಿಕ ಲಕ್ಷಣ. ಹೌದು. ಮತ್ತು ಆ ದೋಣಿಯಲ್ಲಿದ್ದ ಶಿಷ್ಯರು ಸಾಮಾನ್ಯ ಜನರಲ್ಲ, ಅವರು ವೃತ್ತಿಪರ ಮೀನುಗಾರರು. ಆ ಸರೋವರದ ಅಲೆಗಳನ್ನು ನಿಭಾಯಿಸುವುದು ಅವರಿಗೆ ಹೊಸತೇನಾಗಿರಲಿಲ್ಲ. ಅವರಿಗೆ ಎಕ್ಸ್ಪೀರಿಯನ್ಸ್ ಇತ್ತು. ಆದರೆ ಇಲ್ಲಿ ಅವರ ಪರಿಣತಿ ಎಲ್ಲವೂ ಆ ಪ್ರಕೃತಿಯ ವಿಕೋಪದ ಮುಂದೆ ಶೂನ್ಯವಾಗಿತ್ತು. ಅವರು ಸಂಪೂರ್ಣವಾಗಿ ಅಸಹಾಯಕರಾಗಿದ್ರು. ನಿಜ. ಇದನ್ನೇ ನಾವು ಆಧುನಿಕ ಭಾಷೆಯಲ್ಲಿ ಬರ್ನ್ಔಟ್ ಎನ್ನುತ್ತೇವೆ. ನಾವು ನಮ್ಮ ಅನುಭವ ಮತ್ತು ಶಕ್ತಿಯ ಮೇಲೆ ಅತಿಯಾಗಿ ಡಿಪೆಂಡ್ ಆದಾಗ ಯಾವುದೋ ಒಂದು ಹಂತದಲ್ಲಿ ನಮ್ಮ ಮಿತಿ ನಮಗೆ ಅರಿವಾಗುತ್ತೆ. ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಯಾಕೆಂದ್ರೆ ನಮ್ಮ ಆಧುನಿಕ ಬದುಕಿನಲ್ಲಿ ಸಮಸ್ಯೆಗಳು ಬಂದಾಗ, ಉದಾಹರಣೆಗೆ ಕೆಲಸದಲ್ಲಿ ವಿಪರೀತ ಒತ್ತಡ ಅಥವಾ ಒಂದು ದೊಡ್ಡ ಆರ್ಥಿಕ ಬಿಕ್ಕಟ್ಟು ಎದುರಾದಾಗ ನಾವು ಏನ್ ಮಾಡ್ತೀವಿ? ನಾವು ಇನ್ನಷ್ಟು ಹುಟ್ಟಾಕಕ್ಕೆ ಶುರು ಮಾಡ್ತೀವಿ. ಅದೇ ನಾವು ಇನ್ನಷ್ಟು ಜೋರಾಗಿ ಹುಟ್ಟಾಕುವ ಪ್ರಯತ್ನ ಮಾಡುತ್ತೇವೆ. ನಾವೇ ಎಲ್ಲವನ್ನೂ ಸರಿಪಡಿಸಬಹುದು, ಪರಿಸ್ಥಿತಿಯನ್ನು ನಾವೇ ಕಂಟ್ರೋಲ್ ಮಾಡಬಹುದು ಎಂಬ ಹಠಕ್ಕೆ ಬೀಳುತ್ತೇವೆ. ಹೌದು. ನಿದ್ದೆಗೆಟ್ಟು ಕೆಲಸ ಮಾಡ್ತೇವೆ, ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುತ್ತೇವೆ. ಆದ್ರೆ ಯಾರಿಗೂ ನಮ್ಮ ಕಷ್ಟವನ್ನು ಹೇಳಿಕೊಳ್ಳುವುದಿಲ್ಲ, ಸಹಾಯ ಕೂಡ ಕೇಳುವುದಿಲ್ಲ. ಅದಕ್ಕೆ ಕಾರಣ ಮನುಷ್ಯನ ಮೂಲಭೂತ ಸ್ವಭಾವ, ನಮ್ಮಲ್ಲಿರುವ ಅಹಂಕಾರ ಅಥವಾ ಆ ಕಂಟ್ರೋಲ್ ಮಾಡುವ ಬಯಕೆ. ಅಂದ್ರೆ ಎಲ್ಲವೂ ನನ್ನ ಕೈಯಲ್ಲೇ ಇರಬೇಕು ಅನ್ನೋ ಮನಸ್ಥಿತಿ. ಖಂಡಿತ. ನಮ್ಮ ಜೀವನದ ದೋಣಿಯನ್ನು ನಾವೇ ಓಡಿಸಬೇಕು ಎಂಬ ಹಠ. ಮೂಲಗಳಲ್ಲಿ ವಿವರಿಸಿರುವಂತೆ ಇಲ್ಲಿ ಕತ್ತಲೆ ಎಂಬುದು ಕೇವಲ ಸೂರ್ಯಾಸ್ತದ ನಂತರದ ಭೌತಿಕ ಸಮಯವಲ್ಲ. ಓಕೆ, ಹಾಗಾದ್ರೆ ಅದರ ಒಳಾರ್ಥ ಏನು? ದೇವತಾಶಾಸ್ತ್ರದ ಪ್ರಕಾರ ನಾವು ಬದುಕಿನಲ್ಲಿ ದೈವಿಕತೆಯನ್ನು ಅಥವಾ ನಮಗಿಂತ ಮಿಗಿಲಾದ ಉನ್ನತ ಶಕ್ತಿಯನ್ನು ಮರೆತಾಗ ನಾವು ನಮ್ಮದೇ ಆದ ಒಂಟಿತನದ ಕತ್ತಲಿಗೆ ಜಾರುತ್ತೇವೆ. ಓಹೋ, ಇದು ಬಹಳ ಡೀಪ್ ಆದ ವಿಷಯ. ಹೌದು. ಶಿಷ್ಯರು ಯೇಸುವಿಲ್ಲದೆ ದೋಣಿ ಹತ್ತಿ ಹೊರಟಿದ್ದರು. ಯೇಸುವಿನ ಉಪಸ್ಥಿತಿ ಇಲ್ಲದ ಆ ಸಮಯವೇ ಕತ್ತಲೆಯ ಕಾಲ.
ನಮ್ಮ ಸ್ವಂತ ಶಕ್ತಿಯ ಮೇಲೆ ಮಾತ್ರ ಅವಲಂಬಿತರಾಗಿ ಹೊರಟಾಗ ಬಿರುಗಾಳಿ ಮತ್ತು ಕತ್ತಲೆ ನಮ್ಮನ್ನು ಆವರಿಸುವುದು ಸ್ವಾಭಾವಿಕ ಪ್ರಕ್ರಿಯೆ. ಒಂದು ನಿಮಿಷ, ನಾನು ಇಲ್ಲಿ ಸ್ವಲ್ಪ ತಡೆದು ಕೇಳ್ತೀನಿ. ಹೇಳಿ. ನಮ್ಮ ಸ್ವಂತ ಶಕ್ತಿಯಿಂದ ಕಷ್ಟಪಡಬಾರದು, ನಮ್ಮ ಮೇಲೆ ನಾವು ನಂಬಿಕೆ ಇಡಬಾರದು ಅಂತ ಇದರ ಅರ್ಥವೇ? ಯಾಕಂದ್ರೆ ಸಮಾಜ ನಮಗೆ ಹೇಳ್ಕೊಡೋದು, ನಿನ್ನ ಕಾಲ ಮೇಲೆ ನೀನು ನಿಲ್ಲು, ನಿನ್ನ ಸಮಸ್ಯೆಗಳನ್ನು ನೀನೇ ಬಗೆಹರಿಸ್ಕೋ ಅಂತ ತಾನೇ? ಹೌದು, ಸಾಮಾನ್ಯವಾಗಿ ಹಾಗೆ ಹೇಳ್ಕೊಡ್ತಾರೆ. ಹಾಗಾದ್ರೆ ಈ ವೃತ್ತಾಂತವು ನಾವು ಕಷ್ಟ ಬಂದಾಗ ಸುಮ್ನೆ ಕೈಕಟ್ಟಿ ಕೂರ್ಬೇಕು, ಏನು ಪ್ರಯತ್ನ ಮಾಡಬಾರ್ದು ಅಂತ ಹೇಳ್ತಾ ಇದೀಯಾ? ಇಲ್ಲ, ಇದನ್ನ ಆ ರೀತಿ ಅರ್ಥೈಸಿಕೊಳ್ಳಬಾರದು. ಸ್ವಾವಲಂಬನೆ ಖಂಡಿತ ಒಳ್ಳೆಯದು, ಆದರೆ ನಮ್ಮ ಮಿತಿಗಳನ್ನು ಅರಿತುಕೊಳ್ಳುವುದು ಅದಕ್ಕಿಂತ ಮುಖ್ಯ. ನಮ್ಮ ಕೈಯಲ್ಲಿ ನಿಯಂತ್ರಿಸಲು ಸಾಧ್ಯವಾಗದಂತಹ ಬಿರುಗಾಳಿಗಳು ಬದುಕಿನಲ್ಲಿ ಬರ್ತವೆ. ಆಗಲೂ ಕೂಡ ನಾನೇ ಎಲ್ಲವನ್ನೂ ನಿಯಂತ್ರಿಸುತ್ತೇನೆ ಎನ್ನುವ ಭ್ರಮೆ ಅಪಾಯಕಾರಿ. ಶಿಷ್ಯರು ಹುಟ್ಟುಹಾಕುವುದನ್ನು ನಿಲ್ಲಿಸಿರಲಿಲ್ಲ. ಅವರು ಕೊನೆವರೆಗೂ ಪ್ರಯತ್ನ ಮಾಡ್ತಾನೇ ಇದ್ರು. ಆದರೆ ಕೇವಲ ಸ್ವಂತ ಬಲದಿಂದ ಆ ಬಿರುಗಾಳಿಯನ್ನು ದಾಟುವುದು ಅಸಾಧ್ಯವಾಗಿತ್ತು. ಅಲ್ಲಿ ಅವರಿಗೆ ಶರಣಾಗತಿಯ ಪಾಠದ ಅವಶ್ಯಕತೆ ಇತ್ತು. ಅರ್ಥ ಆಯ್ತು. ನಾವು ಕಷ್ಟಪಟ್ಟು ಹುಟ್ಟು ಹಾಕುತ್ತಲೇ ಇರುತ್ತೇವೆ, ಎಲ್ಲವೂ ಮುಗಿದು ಹೋಯಿತು ಅಂದುಕೊಂಡಾಗ ಅನಿರೀಕ್ಷಿತ ರೂಪದಲ್ಲಿ ಒಂದು ಸಹಾಯ ಬರ್ತದೆ. ಹೌದು. ಆದರೆ ಇಲ್ಲಿ ಕಥೆ ಒಂದು ವಿಚಿತ್ರವಾದ ತಿರುವನ್ನು ಪಡೆಯುತ್ತೆ. ಅಂದ್ರೆ ಯೇಸು ನೀರಿನ ಮೇಲೆ ನಡೆದುಕೊಂಡು ಬರುವುದನ್ನು ಕಂಡು ಶಿಷ್ಯರು ಭೂತ ಎಂದು ಹೆದರುತ್ತಾರೆ. ನಿಜ, ಇದು ಬಹಳ ಮುಖ್ಯವಾದ ಘಟ್ಟ. ಯಾಕಂದ್ರೆ ನೋಡಿ, ಭಯವು ನಮ್ಮ ದೃಷ್ಟಿಯನ್ನು ಸಂಪೂರ್ಣವಾಗಿ ಮರೆಮಾಚುತ್ತದೆ. ಅಂದ್ರೆ ನಾವು ಕ್ಲಿಯರ್ ಆಗಿ ಯೋಚನೆ ಮಾಡಲ್ಲ ಅಂತ. ಹೌದು. ನಮ್ಮ ಮೆದುಳು ವಿಪರೀತ ಒತ್ತಡದಲ್ಲಿದ್ದಾಗ ಅಥವಾ ಸರ್ವೈವಲ್ ಮೋಡ್ನಲ್ಲಿದ್ದಾಗ ನಮಗೆ ಪರಿಚಯವಿಲ್ಲದ ಪ್ರತಿಯೊಂದು ಹೊಸ ವಿಚಾರವೂ ಒಂದು ಅಪಾಯದಂತೆ ಕಾಣುತ್ತದೆ. ಓ, ಸೈಕಾಲಜಿಕಲಿ ಹಾಗಾಗುತ್ತಾ? ಖಂಡಿತ. ಆ ಶಿಷ್ಯರು ಸಂಪೂರ್ಣವಾಗಿ ದಣಿದಿದ್ರು, ಸಾವಿನ ಭಯದಲ್ಲಿದ್ರು. ಅಂಥ ಸಮಯದಲ್ಲಿ ಭೌತಶಾಸ್ತ್ರದ ನಿಯಮಗಳನ್ನು ಮೀರಿ ಯಾರೋ ನೀರಿನ ಮೇಲೆ ನಡೆದು ಬಂದರೆ ಅವರ ತಾರ್ಕಿಕ ಮೆದುಳು ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ಹೌದಲ್ವಾ? ಅವರಿಗೆ ಯೇಸು ಪರಿಹಾರದಂತೆ ಕಾಣಲಿಲ್ಲ, ಬದಲಾಗಿ ಆ ಬಿರುಗಾಳಿಯ ಜೊತೆಗೆ ಬಂದ ಇನ್ನೊಂದು ದೊಡ್ಡ ಸಮಸ್ಯೆಯಂತೆ ಕಾಣ್ರು. ಇದನ್ನೇ ನಾವು ನಮ್ಮ ದಿನನಿತ್ಯದ ಜೀವನದಲ್ಲೂ ಮಾಡ್ತೀವಿ ಅನ್ಸುತ್ತೆ. ಹೇಗೆ? ಅಂದ್ರೆ ನಾವೇನೋ ದೊಡ್ಡ ಕಷ್ಟದಲ್ಲಿ ಸಿಲುಕುಕೊಂಡಿರುತ್ತೇವೆ, ಯಾರೋ ಒಬ್ರು ಸಹಾಯ ಹಸ್ತ ಚಾಚುತ್ತಾರೆ. ಆದ್ರೆ ನಮ್ಮ ಒಳಗಿನ ಆತಂಕ ಎಷ್ಟು ಹೆಚ್ಚಿರುತ್ತೆ ಅಂದ್ರೆ, ಇವರೇಕೆ ನಂಗೆ ಸಹಾಯ ಮಾಡುತ್ತಿದ್ದಾರೆ, ಇವರ ಹಿಂದೆ ಏನಾದ್ರೂ ಸ್ವಾರ್ಥ ಇರಬಹುದೇ ಅಂತ. ಹೌದು, ಆ ಅನುಮಾನ ಸಹಜ. ಅಥವಾ ಇದರಿಂದ ನನ್ನ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸುತ್ತದೆಯೇ ಎಂದು ಆ ಸಹಾಯವನ್ನೇ ಒಂದು ಭೂತದಂತೆ ನೋಡುತ್ತೇವೆ. ಆತಂಕದ ಪರದೆಯಿಂದಾಗಿ ನಾವು ಪರಿಹಾರವನ್ನ ಇನ್ನೊಂದು ಸಮಸ್ಯೆ ಅಂತ ತಪ್ಪಾಗಿ ಗ್ರಹಿಸುತ್ತೇವೆ. ನಿಖರವಾಗಿ ಹೇಳಿದ್ರಿ. ಮತ್ತು ಇದೇ ಕಾರಣಕ್ಕೆ ಆ ಸಂದರ್ಭದಲ್ಲಿ ಯೇಸು ನೀಡುವ ಪ್ರತಿಕ್ರಿಯೆ ಬಹಳ ಅದ್ಭುತವಾಗಿದೆ. ಆತನು ಕೇವಲ ನಾನೇ ಅಂಜಬೇಡಿ ಎಂದು ಹೇಳುತ್ತಾನೆ. ಮೇಲ್ನೋಟಕ್ಕೆ ಇದು ಕೇವಲ ಒಬ್ಬ ಸ್ನೇಹಿತ ಅಥವಾ ನಾಯಕ ನೀಡುವ ಸಾಮಾನ್ಯ ಸಾಂತ್ವನದ ಮಾತಿನಂತೆ ಕಾಣಬಹುದು ಅಲ್ವಾ? ಹೌದು, ಹೆದರುಬೇಡ ನಾನಿದ್ದೀನಿ ಅಂತ ಸಾಮಾನ್ಯವಾಗಿ ಹೇಳ್ತೀವಲ್ವಾ, ಹಾಗೆ. ಆದರೆ ನಮ್ಮ ಮೂಲಗಳು ಈ ಮಾತಿನ ಆಳವಾದ ದೇವತಾಶಾಸ್ತ್ರದ ಅರ್ಥವನ್ನ ಬಿಚ್ಚಿಡ್ತವೆ. ಮೂಲ ಗ್ರೀಕ್ ಭಾಷೆಯಲ್ಲಿ ಯೇಸು ಬಳಸುವ ಪದ ಆ ಎ ಗೋ ಎಮಿ, ಇದು ಇಡೀ ವೃತ್ತಾಂತದ ಅತಿ ಪ್ರಮುಖವಾದ ಅಂಶ. ಹೌದು, ಈ ಎಗೋಎಮಿ ಬಗ್ಗೆ ನಾವು ಒದಗಿಸಿದ ಮೂಲಗಳಲ್ಲಿ ಬಹಳಷ್ಟು ಚರ್ಚೆ ಇದೆ. ನಿಜ. ಇದರ ಬಗ್ಗೆ ಸ್ವಲ್ಪ ಆಳವಾಗಿ ವಿವರಿಸಬಹುದೇ? ಇದು ಕೇವಲ ನಾನಿಲ್ಲಿದ್ದೇನೆ ಅನ್ನುವಂಥ ಸಾಮಾನ್ಯ ಪರಿಚಯ ಅಲ್ವೇ? ಖಂಡಿತ ಅಲ್ಲ. ಎಗೋ ಎಮಿ ಎಂದರೆ ನಾನು ಇದ್ದೇನೆ ಅಥವಾ ನಾನೇ ಆಗಿದ್ದೇನೆ ಎಂದರ್ಥ. ಇಂಗ್ಲಿಷ್ನಲ್ಲಿ ಐ ಆಮ್ ಅಂತೀವಲ್ಲ, ಹಾಗೆ. ಇದನ್ನ ಅರ್ಥ ಮಾಡಿಕೊಳ್ಳಲು ನಾವು ಯಹೂದಿಗಳ ಇತಿಹಾಸಕ್ಕೆ ಹೋಗಬೇಕು. ಹಳೆಯ ಒಡಂಬಡಿಕೆಯಲ್ಲಿ ಅಂದ್ರೆ ಎಕ್ಸೋಡಸ್ ಪುಸ್ತಕದಲ್ಲಿ ಮೋಶೆ ದೇವರಿಗೆ ನಿನ್ನ ಹೆಸರೇನು ಎಂದು ಕೇಳಿದಾಗ ದೇವರು ನಾನೇ ಆಗಿರುವಾತನು ಎಂದು ಉತ್ತರಿಸ್ತಾನೆ. ಓ, ಅಂದ್ರೆ ಇದು ದೇವರ ಹೆಸರು? ಹೌದು. ಐ ಆಮ್ ಎಂಬುದು ಆ ಕಾಲದ ಜನರಿಗೆ ಅತ್ಯಂತ ಪವಿತ್ರವಾದ ದೇವರ ನಾಮವಾಗಿತ್ತು. ಈಗ ಆ ದೋಣಿಯಲ್ಲಿದ್ದ ಯಹೂದಿ ಮೀನುಗಾರರ ದೃಷ್ಟಿಕೋನದಿಂದ ಯೋಚಿಸಿ ನೋಡಿ. ಭೀಕರ ಬಿರುಗಾಳಿಯ ನಡುವೆ ನೀರಿನ ಮೇಲೆ ನಡೆದು ಬರುತ್ತಿರುವ ವ್ಯಕ್ತಿ ಐ ಆಮ್ ಎಂದು ಹೇಳಿದಾಗ ಆ ಮಾತು ಅವರ ಪಾಲಿಗೆ ಕೇವಲ ಸಾಂತ್ವನವಾಗಿರಲಿಲ್ಲ. ಅದು ಸಕಲ ಸೃಷ್ಟಿಯನ್ನು ಆಳುವ, ಪ್ರಕೃತಿಯನ್ನು ಸೃಷ್ಟಿಸಿದ ದೇವರೇ ಖುದ್ದಾಗಿ ತಮ್ಮ ಬಳಿ ಬಂದಿದ್ದಾನೆ ಎಂಬ ಅಗಾಧವಾದ ಅಸ್ತಿತ್ವದ ಪ್ರಕಟಣೆಯಾಗಿತ್ತು. ವಾವ್, ಇದು ನಿಜಕ್ಕೂ ಮೈಜುಮ್ ಅನಿಸುವಂತಹ ವಿಚಾರ. ಹೌದಲ್ವಾ? ಅಂದ್ರೆ ಅದು ಕೇವಲ ಗಾಬಲಿಯಾಗ್ಬೇಡಿ ನಾನು ಬಂದಿದ್ದೇನೆ ಅನ್ನೋ ಮಾತಲ್ಲ, ಬದಲಾಗಿ ಯಾವ ಪ್ರಕೃತಿಯು ನಿಮ್ಮನ್ನು ಹೆದರಿಸ್ತಿದೆಯೋ ಆ ಪ್ರಕೃತಿಯನ್ನೇ ಸೃಷ್ಟಿಸಿದ ಶಕ್ತಿ ನಾನೇ ಆಗಿದ್ದೇನೆ ಎಂಬ ಭಯಾನಕ ಭರವಸೆ. ಅದ್ಭುತವಾಗಿ ವಿವರಿಸಿದಿರಿ. ತಾವು ಮುಳುಗುತ್ತಿದ್ದ ನೀರನ್ನೇ ತನ್ನ ಪಾದದ ಕೆಳಗೆ ಮೆಟ್ಟಿ ನಿಂತಿರುವ ಶಕ್ತಿಯೊಂದು ನೀಡುತ್ತಿರುವ ಅಭಯವದು.
ಹೌದು, ಸೃಷ್ಟಿಕರ್ತನಿಗೆ ಪ್ರಕೃತಿಯ ನಿಯಮಗಳು ಅಡ್ಡಿಯಾಗುವುದಿಲ್ಲ ಎಂಬುದರ ಸಾಕ್ಷಿಯದು. ಮತ್ತು ಆ ಏಗೋ ಎಮಿಯ ನಂತರ ಬರುವ ಅಂಜಬೇಡಿ ಎಂಬ ಮಾತು ಕೂಡ ಅಷ್ಟೇ ಶಕ್ತಿಶಾಲಿಯಾಗಿದೆ. ಅಂಜಬೇಡಿ ಅನ್ನೋದು ಕಾಮನ್ ಆಗಿ ಬೈಬಲ್ನಲ್ಲಿ ಬರುತ್ತೆ ಅಲ್ವಾ? ಹೌದು, ಮೂಲಗಳಲ್ಲಿ ಉಲ್ಲೇಖಿಸಿರುವಂತೆ ಬೈಬಲ್ನಲ್ಲಿ ಅಂಜಬೇಡಿ ಅಥವಾ ಭಯಪಡಬೇಡಿ ಎಂಬ ಮಾತು ಬರೋಬ್ಬರಿ 365 ಬಾರಿ ಬಂದಿದೆ. 365 ಬಾರಿ ಅಂದ್ರೆ ವರ್ಷದ ಪ್ರತಿಯೊಂದು ದಿನಕ್ಕೂ ಒಂದರಂತೆ ಈ ಆಶ್ವಾಸನೆ ಲಭ್ಯವಿದೆ ಎಂದಾಯಿತು. ನಿಖರವಾಗಿ. ಯಾಕೆಂದ್ರೆ ಮನುಷ್ಯನ ಅತಿ ದೊಡ್ಡ ಮತ್ತು ಮೂಲಭೂತ ಸಮಸ್ಯೆಯೇ ಭಯ. ಭವಿಷ್ಯದ ಭಯ, ಸಾವಿನ ಭಯ, ಅವಮಾನದ ಭಯ, ಒಂಟಿತನದ ಭಯ. ನಿಜ, ನಾವೆಲ್ಲರೂ ಯಾವುದಾದರೊಂದು ಭಯದಲ್ಲಿ ಬದುಕ್ತಿರ್ತೀವಿ. ಇಂದಿನ ದಿನಗಳಲ್ಲಿ, ವಿಶೇಷವಾಗಿ ಲೆಂಟ್ ಕಾಲದಂತಹ ಆತ್ಮಾವಲೋಕನದ ದಿನಗಳಲ್ಲಿ, ನಾವು ನಮ್ಮ ಕಷ್ಟಗಳನ್ನು ನೆನೆದು ಭಯಭೀತರಾಗಿರುತ್ತೇವೆ. ಇಂತಹ ಸಮಯದಲ್ಲಿ ನಾನಿದ್ದೇನೆ, ಭಯಪಡಬೇಡಿ ಎಂಬ ಆ ದೈವಿಕ ಧ್ವನಿಯನ್ನು ಆಲಿಸುವುದು ಅತ್ಯಂತ ಅವಶ್ಯಕವಾಗಿದೆ. ಭಯವು ನಮ್ಮ ಆಲೋಚನಾ ಶಕ್ತಿಯನ್ನು ಸಂಪೂರ್ಣವಾಗಿ ಕುಗ್ಗಿಸುತ್ತದೆ. ಆದರೆ ಆ ಎಗೋ ಎಮಿ ಎಂಬ ಸತ್ಯವು ಆ ಭಯವನ್ನು ಬೇರುಸಹಿತ ಕಿತ್ತುಹಾಕುವ ಶಕ್ತಿಯನ್ನು ಹೊಂದಿದೆ. ಇದು ಕೇಳಲು ತುಂಬಾ ಭರವಸೆ ಮೂಡಿಸುವಂತಿದೆ. ಹೌದು. ಆದರೆ ಕೇವಲ ಆ ಮಾತನ್ನು ಕೇಳಿದ ಕೂಡಲೇ ಎಲ್ಲವೂ ಸರಿ ಹೋಗುವುದಿಲ್ಲ ಅಲ್ವಾ? ನಿಜ. ಬಿರುಗಾಳಿ ಇನ್ನೂ ಬೀಸುತ್ತಲೇ ಇತ್ತು, ಅಲೆಗಳು ಇನ್ನೂ ಅಪ್ಪಳಿಸುತ್ತಲೇ ಇದ್ದವು. ನಿಜ. ಆ ಎಗೋ ಎಮಿ ಎಂಬ ಪದವು ಅವರ ಆತಂಕಗಳಿಗೆ ಒಂದು ವಿರಾಮವನ್ನು ನೀಡಿತೆ ಹೊರತು ಸಮಸ್ಯೆಯನ್ನು ತಕ್ಷಣವೇ ಮಾಯ ಮಾಡಲಿಲ್ಲ. ಇಲ್ಲಿಂದ ಕಥೆಯ ಮುಂದಿನ ಮತ್ತು ಬಹುಶಃ ಅತ್ಯಂತ ಆಳವಾದ ಘಟ್ಟ ಶುರುವಾಗುತ್ತೆ. ಖಂಡಿತ. ಆ ಭಯದ ಪರದೆ ಸರಿದು ನಂಬಿಕೆ ಹುಟ್ಟಿದಾಗ ಅವರು ಏನು ಮಾಡಿದರು? ಇದು ಈ ಪಠ್ಯದ ಅತ್ಯಂತ ಪ್ರಮುಖ ತಿರುವು. ಕೇವಲ ಪರಿಹಾರವನ್ನು ಕಣ್ಣಾರೆ ನೋಡಿದರೆ ಅಥವಾ ಆ ಮಾತನ್ನು ಕೇಳಿದರೆ ಸಾಲದು. ಯೇಸು ಅಂಜಬೇಡಿ ಎಂದಾಗ ಆ ಮಾತನ್ನು ನಂಬಿ ಭಯದಿಂದ ಹೊರಬಂದು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಆಯ್ಕೆ ಶಿಷ್ಯರ ಮುಂದೆ ಇರುತ್ತೆ. ಓಕೆ, ಅದು ಯಾವ ನಿರ್ಧಾರ? ಆ ಆಯ್ಕೆ ಎಂದರೆ ಆತನನ್ನು ದೋಣಿಯೊಳಗೆ ಸೇರಿಸಿಕೊಳ್ಳುವುದು. ಮತ್ತು ಅವರು ಆತನನ್ನು ದೋಣಿಯೊಳಗೆ ಸ್ವಾಗತಿಸಿದಾಗ ಏನಾಗುತ್ತೆ ಎಂಬುದು ನಿಜಕ್ಕೂ ರೋಮಾಂಚಕ. ಹೌದು, ಅಲ್ಲಿ ಒಂದು ದೊಡ್ಡ ಪವಾಡ ನಡೆಯುತ್ತೆ. ಮೂಲ ಪಠ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಯೇಸುವನ್ನು ದೋಣಿಯೊಳಗೆ ಬರಮಾಡಿಕೊಂಡ ತಕ್ಷಣ ದೋಣಿಯು ಸೇರಬೇಕಾಗಿದ್ದ ದಡಮನ್ನು ತಲುಪಿತು ಅಂತ. ಇಲ್ಲಿ ಸ್ವಲ್ಪ ತಡೆದು ಯೋಚಿಸೋಣ. ಖಂಡಿತ. ಇದು ಹೇಗೆ ಸಾಧ್ಯ? ಭೌತಿಕವಾಗಿ ಅವರು ಇನ್ನೂ ಸರೋವರದ ಮಧ್ಯದಲ್ಲೇ ಇದ್ರು ತಾನೆ. ತಕ್ಷಣ ದಡ ಸೇರುವುದು ಅಂದ್ರೆ ಅದರ ಅರ್ಥವೇನು? ಇದೇನೋ ಮ್ಯಾಜಿಕ್ ತರಹನಾ? ಇಲ್ಲ ಇಲ್ಲ, ಇಲ್ಲಿ ನಾವು ದೈಹಿಕ ಹೋರಾಟ ಮತ್ತು ಮಾನಸಿಕ ಶಾಂತಿಯ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ದೋಣಿಯನ್ನು ಹತ್ತಿದ ತಕ್ಷಣ ಗುರಿ ತಲುಪಿದ ಘಟನೆಯು ಒಂಟಿಯಾಗಿ ಕಷ್ಟಪಡುತ್ತಿದ್ದ ಹೋರಾಟಕ್ಕೂ ಒಂದು ದೈವಿಕ ಶಕ್ತಿಯೊಡನೆ ಸಾಗುವುದಕ್ಕೂ ಇರುವ ಅಗಾಧ ವ್ಯತ್ಯಾಸವನ್ನು ತೋರಿಸುತ್ತದೆ. ಇದನ್ನೇ ನಮ್ಮ ದಿನನಿತ್ಯದ ಬದುಕಿಗೆ ಅಳವಡಿಸಿ ನೋಡಿದರೆ, ನಮ್ಮ ಜೀವನದ ಕಷ್ಟಗಳ ಸಮಯದಲ್ಲಿ ನಾವು ಆ ದೈವಿಕ ಶಕ್ತಿಯನ್ನು ನಮ್ಮ ದೋಣಿಗೆ, ಅಂದರೆ ನಮ್ಮ ಹೃದಯಕ್ಕೆ, ನಮ್ಮ ಕುಟುಂಬಕ್ಕೆ ಅಥವಾ ನಮ್ಮ ಅಸ್ತವ್ಯಸ್ತವಾಗಿರುವ ಮನಸ್ಸಿಗೆ ಆಹ್ವಾನಿಸಬೇಕು. ನಮ್ಮ ಒಳಗಡೆ ಆಹ್ವಾನಿಸಬೇಕು ಅಂತ. ಹೌದು. ಆತನು ಒಳಗೆ ಬಂದಾಗ ನಮ್ಮ ಒಳಗಿನ ಆತಂಕದ ಗಾಳಿ ತಾನಾಗಿಯೇ ಶಾಂತವಾಗುತ್ತದೆ. ನಾನು ಇದನ್ನೇ ಸ್ವಲ್ಪ ಬೇರೆ ಕೋನದಲ್ಲಿ ಕೇಳ್ತೀನಿ. ಈಗ ಇದನ್ನ ಕೇಳ್ತಿರೋರ್ಗೆ ಅನ್ಸಬಹುದು, ದೇವ್ರಿಗೆ ಪ್ರಾರ್ಥನೆ ಮಾಡಿದ ತಕ್ಷಣ ನಮ್ಮ ಸಮಸ್ಯೆಗಳು ಮ್ಯಾಜಿಕ್ ತರಹ ಮಾಯ ಆಗ್ಬಿಡುತ್ತಾ ಅಂತ. ಈ ಅನುಮಾನ ಬರೋದು ಸಹಜ. ಉದಾಹರಣೆಗೆ, ನನಗೆ ಲಕ್ಷಾಂತರ ರೂಪಾಯಿ ಸಾಲ ಇದೆ ಅಂದ್ಕೊಳ್ಳಿ. ನಾನು ಆ ಶಕ್ತಿಯನ್ನು ನಂಬಿದ ತಕ್ಷಣ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಿಬಿಡ್ತಾ? ದಡ ಸೇರುವುದು ಅಂದ್ರೆ ಸಮಸ್ಯೆ ಸಂಪೂರ್ಣವಾಗಿ ಮುಗಿದು ಹೋಯ್ತು ಅಂತನಾ? ಅದೊಂದು ಅತ್ಯುತ್ತಮವಾದ ಪ್ರಶ್ನೆ. ದಡ ಸೇರುವುದು ಎಂದರೆ ಕೇವಲ ಭೌತಿಕವಾಗಿ ಸುರಕ್ಷಿತ ಸ್ಥಳವನ್ನು ತಲುಪುವುದು ಮಾತ್ರವಲ್ಲ, ಅಥವಾ ಜಾದೂ ಮಾಡಿದಂತೆ ಸಾಲ ತೀರುವುದು ಅಂತ ಖಂಡಿತ ಅಲ್ಲ. ಹಾಗಾದ್ರೆ ನಿಜವಾದ ಅರ್ಥ ಏನು? ನಿಜವಾದ ಪವಾಡವಿರುವುದು ಆಂತರಿಕ ಬದಲಾವಣೆಯಲ್ಲಿ. ಬಿರುಗಾಳಿಯ ನಡುವೆಯೂ ಮನಸ್ಸಿನೊಳಗೆ ದೊರೆಯುವ ಭರವಸೆ ಮತ್ತು ಶಾಂತಿಯೇ ನಿಜವಾದ ದಡ. ವಾವ್, ಇದು ಬಹಳ ಸುಂದರವಾದ ವಿವರಣೆ. ನೀರಿನ ಮೇಲೆ ನಡೆಯುವ ಶಕ್ತಿಯುಳ್ಳವನು ನಮ್ಮನ್ನು ಎಂದಿಗೂ ಮುಳುಗನು ಬಿಡುವುದಿಲ್ಲ ಎಂಬ ದೃಢವಾದ ನಂಬಿಕೆ ಮೂಡಿದಾಗ ಆ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುವ ಶಕ್ತಿ ಮತ್ತು ಸ್ಪಷ್ಟತೆ ನಮಗೆ ಸಿಗುತ್ತದೆ. ಅಂದ್ರೆ ಪ್ರಾಬ್ಲಮ್ಸ್ ಫೇಸ್ ಮಾಡೋ ಧೈರ್ಯ ಬರುತ್ತೆ. ಖಂಡಿತ. ಕತ್ತಲೆ ಕವಿದಿದೆ, ನಾನು ಮುಳುಗುತ್ತಿದ್ದೇನೆ ಎಂದು ಅನಿಸಿದಾಗ ಯೇಸು ನಿಮ್ಮ ಕಡೆಗೆ ನಡೆದು ಬರುತ್ತಿದ್ದಾರೆ ಎಂದು ತಿಳಿಯಿರಿ. ಆತನನ್ನು ದೋಣಿಗೆ ಆಹ್ವಾನಿಸುವ ದಾರಿಯೇ ಪ್ರಾರ್ಥನೆ ಮತ್ತು ಶರಣಾಗತಿ. ಅಂದ್ರೆ ನಾವಾಗ್ಲೇ ಮಾತನಾಡಿದ ಬರ್ನ್ಔಟ್ ಅಥವಾ ಸ್ವಂತ ಶಕ್ತಿಯಿಂದ ಹುಟ್ಟುಹಾಕುವ ವಿಚಾರಕ್ಕೆ ಇದು ಅದ್ಭುತವಾದ ಮುಕ್ತಾಯ ನೀಡುತ್ತೆ. ಹೌದು.
ದೋಣಿಗೆ ಆ ಶಕ್ತಿಯ ಪ್ರವೇಶವಾದೊಡನೆ ದಡ ಸಿಕ್ಕಿತು ಎಂದ್ರೆ ನಮ್ಮೆಲ್ಲ ಸಮಸ್ಯೆಗಳನ್ನ ನಾವೇ ಹೆಗಲ ಮೇಲೆ ಹೊತ್ತುಕೊಂಡು ನಾವೇ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡಬೇಕು ಎನ್ನುವ ಹಠವನ್ನು ಬಿಡುವುದು ಎಂದರ್ಥ. ಅದೇ ನಮ್ಮ ಕಷ್ಟಗಳ ವಿರುದ್ಧ ಒಂಟಿಯಾಗಿ ಹೋರಾಡುವುದನ್ನು ನಿಲ್ಲಿಸಿ ಸಹಾಯವನ್ನು ಒಪ್ಪಿಕೊಳ್ಳಲು ಸಿದ್ಧರಾಗಬೇಕು. ಆ ಶರಣಾಗತಿಯೇ ನಮ್ಮನ್ನು ದಡ ಸೇರಿಸುತ್ತದೆ. ಹೌದು, ಬಿರುಗಾಳಿಯನ್ನು ನಿರ್ಲಕ್ಷಿಸಿ ಸುಮ್ಮನೆ ಕೂರಬೇಕು ಎಂದಲ್ಲ. ಕಾಯಿಲೆ, ಆರ್ಥಿಕ ಮುಗ್ಗಟ್ಟು ಇವೆಲ್ಲವೂ ವಾಸ್ತವ. ಖಂಡಿತ. ಆದರೆ ಆ ಬಿರುಗಾಳಿಗಿಂತಲೂ ಮಿಗಿಲಾದ ಶಕ್ತಿಯೊಂದಿದೆ ಎಂದು ಗುರುತಿಸುವುದು ಮತ್ತು ಆ ಶಕ್ತಿಗೆ ನಮ್ಮ ಜೀವನದ ನಿಯಂತ್ರಣವನ್ನು ಒಪ್ಪಿಸುವುದೇ ನಂಬಿಕೆ. ಶಿಷ್ಯರು ಮೊದಲು ಭೂತ ಎಂದು ಭಯಪಟ್ಟಂತೆ ನಾವು ನಮ್ಮ ಕಷ್ಟಗಳನ್ನು ನೋಡಿ ಭಯಪಡಬಾರದು. ಒಟ್ಟಾರೆಯಾಗಿ ನಾವು ಇಷ್ಟೊತ್ತು ಚರ್ಚಿಸಿದ ಈ ಆಳವಾದ ಅಧ್ಯಯನವು ಒಂದು ಸ್ಪಷ್ಟವಾದ ಸಂದೇಶವನ್ನು ನೀಡುತ್ತದೆ. ಹೌದು, ನಮ್ಮೆಲ್ಲರ ಜೀವನದ ದೋಣಿಯಲ್ಲಿ ಬಿರುಗಾಳಿಗಳು ಬರುವುದು ಅನಿವಾರ್ಯ. ಸರೋವರ ಸದಾ ಶಾಂತವಾಗಿರುವುದಿಲ್ಲ. ಆದರೆ ಕೇವಲ ನಮ್ಮದೇ ಸ್ವಂತ ಬಲದಿಂದ, ಅಹಂಕಾರದಿಂದ ಹುಟ್ಟುಹಾಕುತ್ತಾ ಹೋದರೆ ನಾವು ದಣಿಯುತ್ತೇವೆ ಹೊರತು ಗುರಿ ತಲುಪುವುದು ಕಷ್ಟ. ನಿಜ. ಕತ್ತಲೆಯಲ್ಲಿ ಸಹಾಯವಾಗಿ ಬರುವ ಆ ಶಕ್ತಿಯನ್ನು ಅರಿತು ಅಂಜಬೇಡಿ ಎಂಬ ಆಶ್ವಾಸನೆಯನ್ನು ನಂಬಿ ಆ ಸಹಾಯವನ್ನು ನಮ್ಮ ದೋಣಿಯೊಳಗೆ ಸ್ವಾಗತಿಸುವುದೇ ಈ ಬದುಕಿನ ಬಿರುಗಾಳಿಯನ್ನು ದಾಟುವ ಮಾರ್ಗ. ಖಂಡಿತ. ಸಮಸ್ಯೆಗಳನ್ನು ನಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಬದಲು ಎಲ್ಲವನ್ನೂ ನಿಯಂತ್ರಿಸುವವನ ಕೈಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವುದು ನಿಜವಾದ ಬುದ್ಧಿವಂತಿಕೆ. ಹೌದು. ಮತ್ತು ಈ ಅದ್ಭುತವಾದ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಈ ಮೂಲ ಪಠ್ಯದಲ್ಲಿರುವ ಒಂದು ಅತ್ಯಂತ ಸೂಕ್ಷ್ಮವಾದ ಆದರೆ ನಮ್ಮನ್ನು ಬೆಚ್ಚಿಬೀಳಿಸುವಂತಹ ಸಾಲಿನ ಕಡೆಗೆ ಗಮನಹರಿಸೋಣ. ಓಕೆ. ಇದು ನಿಜಕ್ಕೂ ನಮ್ಮನ್ನು ಆಳವಾಗಿ ಯೋಚಿಸುವಂತೆ ಮಾಡ್ತದೆ. ಪಠ್ಯದಲ್ಲಿ ಉಲ್ಲೇಖಿಸಿರುವಂತೆ ಶಿಷ್ಯರು ಆತನನ್ನು ದೋಣಿಯೊಳಕ್ಕೆ ಬರಮಾಡಿಕೊಳ್ಳುವುದರಲ್ಲಿದ್ದರು. ಅಷ್ಟರಲ್ಲಿ ದೋಣಿಯು ಸೇರಬೇಕಾಗಿದ್ದ ದಡವನ್ನು ತಲುಪಿತು. ಹೌದು, ಈ ಸಾಲು ಬಹಳ ವಿಶೇಷವಾಗಿದೆ. ಗಮನಿಸಿ, ಅವರು ಪೂರ್ಣವಾಗಿ ಯೇಸುವನ್ನು ಒಳಗೆ ಸೇರಿಸುವ ಮೊದಲೇ, ಅಂದರೆ ಕೇವಲ ಆ ಸಹಾಯವನ್ನು ಸ್ವೀಕರಿಸಲು ಅವರು ತೋರಿದ ಆ ಮುಕ್ತವಾದ ಸಿದ್ಧತೆ, ಆ ವಿಲ್ಲಿಂಗ್ನೆಸ್, ಕ್ಷಣದಲ್ಲೇ ಬಿರುಗಾಳಿ ಅಂತ್ಯವಾಯಿತು. ವಾವ್, ಇದು ನಿಜಕ್ಕೂ ಆಳವಾದ ವಿಚಾರ. ಅವರು ಆತನನ್ನು ದೋಣಿಗೆ ಎಳೆದುಕೊಳ್ಳುವ ಆ ಭೌತಿಕ ಪ್ರಕ್ರಿಯೆ ಪೂರ್ಣಗೊಳ್ಳುವ ಮುನ್ನವೇ ಅವರ ಹೋರಾಟ ಮುಗಿದಿತ್ತು. ಹಾಗಾದರೆ ನಮ್ಮ ಬದುಕಿನಲ್ಲಿ ನಾವು ಯೋಚಿಸಬೇಕಾದ ವಿಷಯವೆಂದರೆ, ನಾವು ಭೌತಿಕವಾಗಿ ಸಮಸ್ಯೆಗಳಿಂದ ಪಾರಾಗುವುದು ಅಥವಾ ಭೌತಿಕವಾಗಿ ದಡ ಸೇರುವುದು ಮುಖ್ಯವಲ್ಲವೇನೋ? ಬದಲಾಗಿ ನಮ್ಮ ಒಂಟಿತನದ ಅಹಂಕಾರವನ್ನು ಬದಿಗೊತ್ತಿ, ನನ್ನಿಂದ ಸಾಧ್ಯವಾಗುತ್ತಿಲ್ಲ, ನನಗೆ ನಿನ್ನ ಸಹಾಯ ಬೇಕು ಎಂದು ಒಪ್ಪಿಕೊಳ್ಳುವ ನಮ್ಮ ಆ ಮುಕ್ತ ಮನಸ್ಸೇ ನಾವು ತಲುಪಬೇಕಾದ ನಿಜವಾದ ದಡವಾಗಿರಬಹುದೇ? ಖಂಡಿತವಾಗಿ ಇರಬಹುದು. ಆ ಕತ್ತಲೆಯ ದೋಣಿಯ ಪಯಣವು ಕೇವಲ ಬದುಕುಳಿಯುವ ಹೋರಾಟವಾಗಿರದೆ ಸಂಪೂರ್ಣ ಶರಣಾಗತಿಯನ್ನು ಕಲಿಯುವ, ನಮ್ಮ ಅಹಂಕಾರವನ್ನು ಕರಗಿಸುವ ಒಂದು ಪ್ರಕ್ರಿಯೆಯಾಗಿತ್ತೇ? ಹೌದು. ನಿಮ್ಮ ಕಷ್ಟದ ಸಮಯದಲ್ಲಿ ನೀವು ಬಿರುಗಾಳಿಯ ವಿರುದ್ಧ ಹುಟ್ಟುಹಾಕುತ್ತಿದ್ದೀರೋ ಅಥವಾ ಆ ಸಹಾಯವನ್ನು ದೋಣಿಯೊಳಗೆ ಸ್ವಾಗತಿಸಲು ಸಿದ್ಧರಾಗಿದ್ದೀರೋ? ಈ ಆಳವಾದ ಹಾಗೂ ನಮ್ಮೊಳಗೆ ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆಯೊಂದಿಗೆ ಇಂದಿನ ಈ ಚರ್ಚೆಯನ್ನು ಮುಕ್ತಾಯಗೊಳಿಸೋಣ. ಇದು ನಿಜಕ್ಕೂ ಎಲ್ಲರೂ ಯೋಚಿಸಬೇಕಾದ ಪ್ರಶ್ನೆ. ಮುಂದಿನ ಆಳವಾದ ಅಧ್ಯಯನದಲ್ಲಿ ಮತ್ತೊಂದು ರೋಚಕ ವಿಚಾರದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಹುಟ್ಟುಹಾಕುವುದನ್ನು ನಿಲ್ಲಿಸಿ ಒಮ್ಮೆ ಸಹಾಯದ ಕಡೆಗೆ ಕಣ್ಣು ಹಾಯಿಸಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.